ಬಟ್ ಅಷ್ಟು ಸುಶ್ರಾವ್ಯವಾಗಿರ್ತಿರ್ಲಿಲ್ಲ. ಅಲ್ಲೆಲ್ಲ ನಮಗೊಂದು ಆಪ್ಷನ್ ಸಿಗೋದು. ನಾವುಗಳು ಕೊಂಚ ನಾವು ಬರೋ ರಾಗ ತಾಳದಲ್ಲೇ ನೀವು ಹಾಡಿ ಅನ್ಬಿಡೋರು ನಾವು. ಅದು ಹಾರ್ಮೋನಿಯಮ್ಗೆ ಸೇರ್ತಿತ್ತೋ ಬಿಡ್ತಿತ್ತೋ ನಮಗೆ ಗೊತ್ತಿಲ್ಲ. ಧೈರ್ಯವಾಗಿ ಹಾಡ್ಬಿಡ್ತಿದ್ದೆ ನಾನು. ಹಾಡಿ ಅಂದ್ಬಿಡೋರು, ಹಾಡ್ಬಿಡೋದು ಅಷ್ಟೇ. ಅದು ಇದು ಹಿಂಗೆ ನಾವು ಧೈರ್ಯ ನಾವು ಕಲ್ಪಿಸ್ಕೋಬೇಕು. ಅವ್ರು ಮಾಡಿಕೊಟ್ಟಿದ್ದಾರಲ್ಲ ಹಾಡು, ಆ ರಾಗ ನಮಗೆ ಬರುತ್ತೋ ಇಲ್ವೋ ಅನ್ನೋದಕ್ಕೆ ಚೆಕಪ್ ಬೇರೆ ನನಗೆ. ಅದೆಲ್ಲ ಅವ್ರು ನಮಗೆ ಚಾನ್ಸ್ ಕೊಟ್ಬಿಡೋರು, ಹಾಡ್ಬಿಡ್ತಿದ್ವು. ರಾಜನ್ ನಾಗೇಂದ್ರ ನಮಗೆ ಸಿಗೋಲ್ಲ, ಯಾಕೆಂದರೆ ನಾಗೇಂದ್ರಪ್ಪನೇ ಹಾಡ್ತಾರಲ್ಲಿ. ಅದು ಅವ್ರನ್ನ ಓವರ್ಟೇಕ್ ಮಾಡೋಕ್ಕಾಗಲ್ಲ. ರಾಜನ್ ನಾಗೇಂದ್ರ ಹತ್ರ ಯಾರೂ ಓವರ್ಟೇಕ್ ಮಾಡೋಕ್ಕಾಗಲ್ಲ. ಅದು ಸರಿ. ಇಲ್ಲಿ ನಮ್ಮ ಭಾಳ ಚೆನ್ನಾಗಿ ಬಂತು. ನಂಗೆ ಮೊದಲನೇ ಹಾಡು ಕೂಡ ಚೆನ್ನಾಗಿ ಬಂತು. ಒಂದು 4 ಹಾಡಿದೆ ಚಿತ್ರದಲ್ಲಿ. 4 ಹಾಡೂ ಚೆನ್ನಾಗಿದೆ. ಒಂದು ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು, ಎಲ್ಲ ದೇವರ ನಾ ಬೇಡಿಕೊಂಡೆನು, ದೇವರ ಬರುವ ಪುಣ್ಯದ ಫಲವ ಕಾಣೆನೋ, ನಿನ್ನ ನಾ ಪಡೆದೆನೋ, ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು. ಅದು ಈ ಹಾಡು ಎಕ್ಸ್ಟ್ರಾರ್ಡಿನರಿ ಆಗೋಯಿತು. ಆಮೇಲೆ ಇದು ಈ ಮೋಸ್ಟ್ ಬ್ಯೂಟಿಫುಲ್ ಒನ್ ಅಂತ ಹೇಳಿದ್ರೆ ನನ್ನ ನಿನ್ನ ಮನು. ಎಕ್ಸ್ಟ್ರಾರ್ಡಿನರಿ. ಏನು ಸಿನಿಮಾ ಅಂದರೆ ಇವತ್ತು ನೆನೆಸ್ಕೋತಾ ಇದ್ದರೆ ಈ ಸಿನಿಮಾ ನಾನೇ ಡೈರೆಕ್ಟ್ ಮಾಡಿದ್ದ ಅಂತ. ಕೆಲವ್ರು ಕೇಳ್ತಾರೆ, ಸರ್ ನಿಮ್ಮ ಮೊದಲ ಪಿಕ್ಚರ್ ಯಾವುದು ಅಂತ ಕೇಳ್ತಾರೆ. ಭಾಗ್ಯವಂತರು ಅಂತ. ನಾನು ಜಂಬ ಪಟ್ಕೊಂಡು ಹೇಳೋಕ್ಕೆ ಹೋಗಲ್ಲ. ಭಾಗ್ಯವಂತರು ನಿಮ್ದಾ? ಯಾಕ್ರಿ ಅದು ಡೈರೆಕ್ಟ್ ಮಾಡೋಕ್ಕೆ ನಂಗೆ ಯೋಗ್ಯತೆ ಇಲ್ವೇನ್ರಿ ಅಂತ. ಇಲ್ಲ ಸರ್, ಅಂಥ ಒಳ್ಳೆ ಪಿಕ್ಚರು ನೀವು ಅವಾಲೇ ಮಾಡಿಬಿಟ್ರಲ್ಲ ಸರ್ ಅಂತ ಕೇಳ್ತಾರೆ. ಅದು ಇವತ್ತಿನ ಸಹ ನೆನೆಸ್ಕೊಂಡ್ರೆ ಹೆದರಿಕೆ ಆಗುತ್ತೆ. ನಾನು ಜಂಬ ಪಟ್ಕೊಳ್ಳಲ್ಲ, ದುರಂಕಾರ ಪಟ್ಕೊಳ್ಳಲ್ಲ. ಇಂಥ ಸಿನಿಮಾ ಹೇಗೆ ನನಗೆ ಸಿಕ್ತು, ಹೇಗೆ ಆಯಿತು ಅಂತ. ಅದಕ್ಕೆ ಅಷ್ಟೇ ಉಪರ್ವಲ್ಲ. ಸೊ ಆ ಥರ ಈ ಹಾಡು ಯಾವುದಕ್ಕೆ ನಾನು ಹೇಳಿದೆ ಮೊದಲೇ, ಹಾಡು ಪ್ರೇಮದ ಹಾಡುಗಳು ಒಂದು ಅದಕ್ಕಂತ ಒಂದು ಗ್ರಾಮರ್ ಇದೆ, ಅದು ಬೇರೆ. ಅದು ಡಿಫ್ರೆಂಟಲ್ಲಿ ತುಂಬ ಸೂಪರ್ ಹಿಟ್ಟಾಗಿರೋ ಹಾಡುಗಳು ಯದ್ವಾ ಇದೆ, ಅಮರಗಳಿವೆ. ಅವರಲ್ಲಿ ಸಿಚುವೇಶನಲ್ಲಿ ಬರುತ್ತಲ್ಲ, ಅದು ಯಾವತ್ತೂ ನಿಲ್ಲತ್ತೆ. ಅದು ಯಾವತ್ತಿಗೂ ನಿಲ್ಲುತ್ತೆ. ಇದ್ರ ಏನಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರು ಅಷ್ಟನ್ಯೋನ್ಯವಾಗಿರ್ತಾರೆ. ಹೆಂಡ್ತಿಗೆ ಮೈಗೆ ಹುಷಾರಿಲ್ಲ ಅಂತ ಗಂಡ ಕರ್ಕೊಂಡೋಗಿರ್ತಾನೆ. ಹೆಂಡ್ತಿನ ಚೆಕಪ್ ಮಾಡೋದು ಹೊತ್ತಿಗೆ ಗಂಡ ಫೇಂಟ್ ಆಗ್ಬಿಟ್ಟಿರ್ತಾನೆ. ಇದೇನಿದು, ನಾನು ಪಡೆದ ಮಾತಾಡ್ತಾಯಿದ್ದೀನಿ, ನೀವು ಪಡೆದು ಇಲ್ಲಿ ಕೂತ್ಕೊಂಡು ನಿದ್ದೆ ಮಾಡಿಬಿಡ್ತಿದ್ದಾರಲ್ಲ, ಬನ್ನಿ. ಆಗ ಹೇಳ್ತಾಳೆ ಹೆಂಡ್ತಿ, ಇಲ್ಲ ಇವ್ರಿಗೂ ಒಂದು ಸತಿ ಚೆಕಪ್ ಮಾಡಿಸಿ ಅಂತ. ಇವರು ಚೆಕಪ್ ಮಾಡಿಸಿ ಏನೂ ಇಲ್ಲ ಅಂತ ಹೇಳ್ತಾರೆ. ಆ ರಿಪೋರ್ಟ್ ತೊಗೋಬೇಕಲ್ಲ ಇವಳ್ದು. ಆ ರಿಪೋರ್ಟ್ ತೊಗೊಳಕ್ಕೆ ಬಂದಾಗ ಡಾಕ್ಟ್ರ್ ಕೇಳ್ತಾರೆ, ಏನು ರಿಪೋರ್ಟ್ ಬಂತು. ಏನಿದೆ ರಿಪೋರ್ಟ್ ಅಂತ. ನಿಮಗೇನೂ ಇಲ್ಲ ಅಂತ ಹೇಳ್ತಾನೆ.